Hello, students. Welcome to Physics Pep Talk. This is Deepthi, your chemistry lecturer. ಸೊ ಇವತ್ತು ನಾನು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಕ್ ಬಂದಿದ್ದೀನಿ. ಸೊ ಅದರಲ್ಲೂ 3 and 2 marks ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಈ ಚಾಪ್ಟರ್ ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ 12 ಮಾರ್ಕ್ಸ್ ಈಸಿಯಾಗಿ ಈ ಚಾಪ್ಟರ್ ಅಲ್ಲಿ ನೀವು ಸ್ಕೋರ್ ಮಾಡಬಹುದು. ಸೊ ಅದು ಹೇಗೆ ಅಂತ ಹೇಳಿದ್ರೆ 1 ಮಾರ್ಕ್ಸ್ MCQ ಆರ್ ಫಿಲ್ ದ ಬ್ಲಾಂಕ್ಸ್ ಇಂದ ಬಂದಿರುತ್ತೆ. ಓಕೆನಾ? ಸೊ ಇನ್ನು 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ. ಓಕೆ, ಸೊ 1 ಮಾರ್ಕ್ಸ್ ಆಯ್ತು, 2 ಮಾರ್ಕ್ಸ್ ಆಯ್ತು. ಇನ್ನು 3 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಯೂಶಲಿ ಏನ್ ಕೇಳ್ತಾರೆ ಹೇಳಿ, ಡಿರೈವೇಶನ್, ದಟ್ ಈಸ್ ಫಸ್ಟ್ ಆರ್ಡರ್ ಆರ್ 0 ಆರ್ಡರ್ ಡಿರೈವೇಶನ್ ಇರುತ್ತೆ. ಸೊ 3 ಮಾರ್ಕ್ಸ್. ಇನ್ನು 3 ಮಾರ್ಕ್ಸ್ ಯಾವ ಮೇನಲ್ಲಿ ಬರುತ್ತೆ ಹೇಳಿ, ಲಾಸ್ಟ್ ಮೇನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ, ದಟ್ ಈಸ್ 3. ಸೊ 3 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಇರುತ್ತೆ. ಸೊ 3 + 3 6 ಮಾರ್ಕ್ಸ್ ನಿಮಗೆ ಲಾಸ್ಟ್ ಮೇನ್ ನ್ಯೂಮರಿಕಲ್ಸ್ ಅಲ್ಲಿ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 12 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು ಈಸಿಯಾಗಿ. ಓಕೆನಾ? ಸೊ ಈ ಚಾಪ್ಟರ್ ಅಲ್ಲಿ ಹೇಗೆ ಈಸಿಯಾಗಿ 1 ಅವರ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬಹುದು, ಸೊ 12 ಮಾರ್ಕ್ಸ್ ಹೇಗೆ ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಮೇನ್ ಆಗಿ ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋದು 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್. ಇನ್ ನ್ಯೂಮರಿಕಲ್ ಪಾರ್ಟ್ ನಿಮ್ಗೆ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಬರೀ ನ್ಯೂಮರಿಕಲ್ಸ್ ಮಾತ್ರ ಮಾಡ್ತೀನಿ. ಓಕೆನಾ? ಸೊ ಹಾಗಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಯಾರಿಗೆಲ್ಲ ನೋಟ್ಸ್ ಬೇಕಿದ್ದಲ್ಲಿ, ಸೊ ಇವಾಗ ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ, ಸೊ ಇಷ್ಟು ತಿಂಗಳಾನ್ಗಟ್ಲೆಯಿಂದ ಓದ್ತಾ ಬರ್ತಿದ್ದೀರಾ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಯ್ತು ಅಂಡ್ ಪ್ರಿಪರೇಟರಿ ಅಟೆಂಡ್ ಮಾಡಿದ್ದೀರಾ. ಈಗ ಫೈನಲ್ ಎಕ್ಸಾಮ್. ಸೊ ಕೆಲವ್ರಿಗೆ ಇನ್ನೂ ಮಾರ್ಕ್ಸ್ ಕಟ್ ಆಗ್ತಿರುತ್ತೆ ಕೆಮಿಸ್ಟ್ರಿಲಿ. ಅಂದ್ರೆ ಸೊ ಏನ್ ಬರ್ದ್ರೆ ಮಾರ್ಕ್ಸ್ ಸಿಗುತ್ತೆ, ಸೊ ಹೇಗ್ ಬರೀಬೇಕು ಅನ್ನೋದೇ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಾನು ಇವತ್ತು ಏನ್ ವಿಡಿಯೋ ತೋರಿಸ್ತಾ ಇದ್ದೀನಿ, ಸೊ ಅದನ್ನ ನೋಡ್ತಾ ಹೋಗಿ. ಸೊ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಏನ್ ಬರೀಬೇಕು ಅನ್ನೋ ತರ. ಅದು ಕಂಪ್ಲೀಟ್ ಆಗಿ ನೀವು ಬರೆದ್ರೆ, ಸೊ 3ಗೆ 3 ಮಾರ್ಕ್ಸ್ ಮತ್ತೆ 2ಗೆ 2 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದೇ ಟೈಪ್ ಅಲ್ಲಿ ನಾನು ಆನ್ಸರ್ಸ್ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಯಾರಿಗೆಲ್ಲ ನೋಟ್ಸ್ ಬೇಕು, ಜಸ್ಟ್ ನಮಗೆ ವಿಡಿಯೋ ಎಲ್ಲ ಕಂಪ್ಲೀಟ್ ನಂಗೆ ನೋಟ್ಸ್ ಬೇಕು ಅಂತ ಅನ್ನೋರು, ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ 3 ಕೂಡ ನೋಟ್ಸ್ ಇದೆ. ಸೊ ಪರ್ ಸಬ್ಜೆಕ್ಟ್ ನಿಮಗೆ 149 rupeesಗೆ ಫಿಸಿಕ್ಸ್ ಪೆಪ್ಟಾಕ್ ಆಪ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಈ ಕೋರ್ಸ್ ಬಗ್ಗೆ. ಓಕೆನಾ? ಸೊ ಹಾಗೇನೆ ಯಾರೆಲ್ಲ ಸಿಇಟಿಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ಇಲ್ಲಿ ಡ್ರೋನಾ ಬ್ಯಾಚ್ ಇದೆ ಮತ್ತೆ ಸುದರ್ಶನ ಬ್ಯಾಚ್ ಇದೆ. ಓಕೆನಾ? ಸೊ ಡ್ರೋನಾದಲ್ಲಿ ನಿಮಗೆ KCET ಜೊತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಕೂಡ ಇರುತ್ತೆ. ಓಕೆನಾ? ಸೊ ಇದೆರಡು ಜೊತೆ ನಿಮಗೆ ಮತ್ತೊಂದು ಏನು ಅಂತ ಅಂದ್ರೆ, ಇವಾಗ 149 PCM ಕೋರ್ಸ್ ಹೇಳದ್ನಲ್ಲ, ಏನು ನೋಟ್ಸ್ ಇದೆ ಅಂತ, ಸೊ ಅದು ಫ್ರೀ ಆಫ್ ಕಾಸ್ಟ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಡ್ರೋನಾ ಮತ್ತೆ ಸುದರ್ಶನ ಯಾವ್ದಲ್ಲಾದ್ರೂ ಸರಿ. ಬರೀ ಸಿಇಟಿ ಮಾತ್ರ ನನಗ್ ಬೇಕು, ಕೌನ್ಸಿಲಿಂಗ್ ಬೇಡ ಅನ್ನೋರು ಸುದರ್ಶನ ಬ್ಯಾಚ್ ನ ಜಾಯಿನ್ ಆಗಬಹುದು. ಓಕೆ ಓಕೆ ದೆನ್. ಸೊ ಏನೇ ಬೇಕಿದ್ರು ಈ ನಂಬರ್ ಇದೆಯಲ್ವ, ಇಲ್ಲಿ ಕೆಳಗಡೆ ನಂಬರ್ ಏನ್ ಡಿಸ್ಪ್ಲೇ ಆಗ್ತಿದೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಹಾಗಾದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಗ್ಯಾರಂಟಿಡ್ ಕ್ವಶನ್ 3 ಮಾರ್ಕ್ಸ್ಗೆ ಅಂತ ಹೇಳಿದ್ರೆ ಅದು 0 ಆರ್ಡರ್ ಅಂಡ್ ಫಸ್ಟ್ ಆರ್ಡರ್. ವೆರಿ 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 ಇಂಪಾರ್ಟೆಂಟ್ ಡಿರೈವೇಶನ್. ಯಾವುದೇ ಕಾರಣಕ್ಕೂ ಈ ಡಿರೈವೇಶನ್ ಮಿಸ್ ಆಗಲ್ಲ. ಸೊ ಹಾಗಾಗಿ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಬರೋ ಕ್ವಶನ್ ಇದೇ ಆಗಿರುತ್ತೆ, 0 ಅಂಡ್ ಫಸ್ಟ್ ಆರ್ಡರ್. ಇದನ್ನ ನೀಟಾಗಿ ಬರ್ದು ಕಲಿಬೇಕು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ, 0 ಆರ್ಡರ್ ಹೇಗೆ ಸ್ಟಾರ್ಟ್ ಮಾಡೋದು. ಸೊ ಬರೆಯಕ್ಕೆ ಗೊತ್ತಿರಲ್ಲ ಕೆಲವ್ರಿಗೆ, ಇಂಪಾರ್ಟೆಂಟ್ ಇದು. ಸ್ಟಾರ್ಟಿಂಗ್ ಏನ್ ಸ್ಟಾರ್ಟ್ ಮಾಡ್ತೀರಾ, ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್, ಇದೊಂದು ವರ್ಡ್ ಇನ್ಕ್ಲೂಡ್ ಮಾಡಿ. ಕನ್ಸಿಡರ್ ಎ 0 ಆರ್ಡರ್ ರಿಯಾಕ್ಷನ್. ಓಕೆ, ಸೊ ರಿಯಾಕ್ಟೆಂಟ್ ದಟ್ ಗಿವ್ಸ್ ಪ್ರಾಡಕ್ಟ್, ರೈಟ್. ಸೊ ಇದಾದ್ಮೇಲೆ ರಿಯಾಕ್ಟೆಂಟ್ ಕೆಳಗಡೆ ರೇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು, ಸೊ ಈ ಬ್ರಾಕೆಟ್ ಹಾಕಿ ಮೇಲ್ಗಡೆ 0 ಬರಿಬೇಕು. 0 ಆರ್ಡರ್ ಆಗಿರೋದ್ರಿಂದ, ಸೊ ಬ್ರಾಕೆಟ್ ಅಂತಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್, ಆರ್ ಅಂದ್ರೆ ರಿಯಾಕ್ಟೆಂಟ್, 0 ಅಂತಂದ್ರೆ 0 ಆರ್ಡರ್. ಓಕೆನಾ? ಸೊ ಇದು ಫಸ್ಟ್ ಸ್ಟೆಪ್ 0 ಆರ್ಡರ್ ಅಂತ ಗೊತ್ತಾಗಕ್ಕೆ. ಫಸ್ಟ್ ಆರ್ಡರ್ ಕೊಟ್ಟಿದ್ರೆ ಏನ್ ಬರಿತಿದ್ರಿ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಮೇಲ್ಗಡೆ 1 ಅಂತ ಬರಿತಿದ್ರಿ. ಎಷ್ಟೋ ಜನ ಈ ಬರೆಯೋದ್ರಲ್ಲೇ ತಪ್ಪು ಮಾಡ್ತಿದ್ದೀರಾ. ಈ 0 ಅನ್ನೋದು ಮೇಲಿರ್ಬೇಕು, 0 ಆರ್ಡರ್ ಮೆನ್ಷನ್ ಮಾಡ್ತಾ ಇರೋದು. ಕೆಲವರು ಹೀಗ್ ಬರ್ದ್ಬಿಟ್ಟಿರ್ತೀರಾ ಕೆಳಗಡೆ. ಸೊ ಇದು ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಓಕೆ, ಕನ್ಫ್ಯೂಷನ್ ಬೇಕಾಗಿಲ್ಲ. 0 ಆರ್ಡರ್ ಅಂದ ತಕ್ಷಣ 0 ಮೇಲಿರ್ಲಿ, 0 ಫಸ್ಟ್ ಆರ್ಡರ್ ಅಂದ ತಕ್ಷಣ 1. ಓಕೆ, ಎನಿಥಿಂಗ್ ಪವರ್ 0 ಏನಾಗಿರುತ್ತೆ, ಯಾವಾಗ್ಲೂ 1 ಆಗಿರುತ್ತೆ.
ಸೊ ನೋಡಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಬರ್ಕೋತೀನಿ ಅಂದ್ರೆ ರೇಟ್ನ ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋಬಹುದು ಅಂದ್ರೆ ಮೈನಸ್ ಡಿ ಆರ್ ಬೈ ಡಿ ಟಿ ಫಾರ್ಮೆಟ್ ಅಲ್ಲಿ ನೀವು ಬರ್ಕೋಬಹುದು. ಓಕೆ, ಪ್ರೊಪೋರ್ಷನಲ್ ನ ತೆಗೆದು ದಟ್ ಈಸ್ ಈಕ್ವಲ್ ಟು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ ಅಂತ ಬರೆದ್ವಿ ಆರ್ ಟು ದ ಪವರ್ ಆಫ್ 0. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ನೋಡಿ, ಈ ಆರ್ ನಾಟ್ ಅನ್ನೋದು ಏನಾಗುತ್ತೆ, ಸೊ ಆರ್ ಟು ದ ಪವರ್ ಆಫ್ 0 ಅಂತಂದ್ರೆ ಯಾವಾಗಲೂ 1 ಆಗಿರುತ್ತೆ. ಸೊ ಹಾಗೆ ಇಂಟು 1 ಅಂತ ಬರುತ್ತೆ, ಕೆ ಇಂಟು 1. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಸೊ ಇಲ್ಲಿ ತನಕ ಆದ್ಮೇಲೆ ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಇಂಟರ್ಚೇಂಜ್ ಮಾಡೋದಷ್ಟೇ. ಇಂಟರ್ಚೇಂಜ್ ಮಾಡೋದು, ಮೈನಸ್ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್, ಅದನ್ನ ರೈಟ್ ಹ್ಯಾಂಡ್ ಸೈಡ್ ತಗೋಬರ್ತೀರಾ, ನೆಗೆಟಿವ್ ಸೈನ್ ಅಷ್ಟೇ ಇಂಟರ್ಚೇಂಜ್ ಆಗಿರೋದು. ಅದಾದ್ಮೇಲೆ ಡಿ ಟಿ ಏನಿದೆ ಅದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದ್ದೀರ, ಜಸ್ಟ್ ಇಂಟರ್ಚೇಂಜ್ ಆಗಿರೋದು ನಿಮ್ಮ ಫೋರ್ತ್ ಸ್ಟೆಪ್ ಅಲ್ಲಿ. ಅದನ್ನ ಈಕ್ವೇಶನ್ 1 ಅಂತ ಬರ್ಕೋತೀರಾ. ಸೊ ಇಲ್ಲಿ ತನಕ ಸೆಟ್ ಮಾಡ್ಕೊಂಡು ಇದಾದ್ಮೇಲೆ ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡಬೇಕು. ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ ಎರಡು ಕಡೆಗೂ. ಅದರಲ್ಲಿ ಕೆ ಕಾನ್ಸ್ಟೆಂಟ್ ಇರುತ್ತೆ, ಸೊ ಹಾಗಾಗಿ ಮೈನಸ್ ಕೆ ನ ಹೊರಗಡೆ ಇಟ್ಕೊಳ್ತೀರಾ, ಇಂಟಿಗ್ರೇಷನ್ ಆಫ್ ಡಿ ಟಿ ಬರೆದ್ರಿ. ಓಕೆನಾ? ಸೊ ನಿಮ್ಗೆ ಇಂಟಿಗ್ರೇಷನ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದ್ದೀರಾ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಏನು, ಎಕ್ಸ್ ಅನ್ನೋದು. ಓಕೆ, ಸೊ ಹಾಗಾಗಿ ಇಂಟಿಗ್ರೇಷನ್ ಆಫ್ ಡಿ ಆರ್ ಅಂದ್ರೆ ಏನ್ ಬರುತ್ತೆ, ಆರ್ ಆಗುತ್ತೆ. ಮೈನಸ್ ಕೆ ಹಾಗೆ ಕಾನ್ಸ್ಟೆಂಟ್ ಉಳ್ಕೊಳ್ಳುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಟಿ ಅಂದ್ರೆ ಟಿ ಪ್ಲಸ್ ಕಾನ್ಸ್ಟೆಂಟ್ ಐ. ಈಕ್ವೇಶನ್ 2 ಅಂತ ಮೆನ್ಷನ್ ಮಾಡ್ತೀರಾ. ಈಕ್ವೇಶನ್ 2 ಇಂಪಾರ್ಟೆಂಟ್. ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ಅಂತ ಮೆನ್ಷನ್ ಮಾಡಿ, ಯಾಕೆ ಅಂತ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಅದು. ಈಕ್ವೇಶನ್ 2 ತುಂಬಾನೇ ಇಂಪಾರ್ಟೆಂಟ್. ಈಗ ನೋಡಿ, ಐ ಅನ್ನೋದು ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ನೋಡಿ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಫ್ ಟಿ ಈಸ್ ಈಕ್ವಲ್ ಟು 0, ಟಿ ಏನಾದ್ರೂ 0 ಆಯ್ತು ಅಂದ್ರೆ, ಟೈಮ್ 0 ಆಯ್ತು ಅಂದ್ರೆ, ಆರ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಏನಾಗುತ್ತೆ, ಆರ್ ನಾಟ್ ಆಗುತ್ತೆ. ಆರ್ ನಾಟ್ ನೋಡಿ, ಇಲ್ಲಿ ನಾಟ್ ಕೆಳಗಡೆ ಬರಿಬೇಕು, ಇನಿಷಿಯಲ್. ಟಿ 0 ಆಯ್ತು ಅಂತಂದ್ರೆ ಆರ್ ಏನಾಗಬೇಕು, ಇನಿಷಿಯಲ್ 0 ಆಗುತ್ತೆ. ಓಕೆನಾ? ಇದನ್ನ ಯಾವ್ದಕ್ಕೆ ಅಪ್ಲೈ ಮಾಡಬೇಕು, ಈಕ್ವೇಶನ್ 2. ನೋಡಿ, ನೀವು ಏನ್ ಇವಾಗ ಮಾಡಿದ್ರು ಈಕ್ವೇಶನ್ 2 ಅಪ್ಲೈ ಮಾಡಬೇಕು. ಓಕೆನಾ? ಇವಾಗ ಇದನ್ನ ಈಕ್ವೇಶನ್ 2 ಅಪ್ಲೈ ಮಾಡ್ತೀರಾ. ಸೊ ಟಿ ಈಸ್ ಈಕ್ವಲ್ ಟು 0 ಇದೆ, 0 ಬರ್ಕೋತೀರಾ, ಆರ್ಗೆ ಆರ್ ನಾಟ್ ಅಂತ ಬರ್ಕೋತೀರಾ. ನೋಡಿ, ಆರ್ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಕೆ ಇಂಟು 0 ಪ್ಲಸ್ ಐ. ಸೊ ಕೆ ಇಂಟು 0 0 ಆಗೋಗುತ್ತೆ. ಅವಾಗ ಏನ್ ಉಳ್ಕೊಳ್ಳುತ್ತೆ ನಮ್ಗೆ, ಆರ್ ನಾಟ್ ಐ ಉಳ್ಕೊಂಡಿದೆ. ಐಗೆ ಏನ್ ಬಂದಿದೆ ವ್ಯಾಲ್ಯೂ, ಪುನಃ ಇದನ್ನ ಯಾವ್ದಕ್ಕೆ ಅಪ್ಲೈ ಮಾಡಬೇಕು, ಈಕ್ವೇಶನ್ 2ಗೆ ಅಪ್ಲೈ ಮಾಡ್ತೀರಾ. ಸೊ ಈಕ್ವೇಶನ್ 2ಗೆ ಅಪ್ಲೈ ಮಾಡಿದಾಗ ನೋಡಿ ಏನಾಗುತ್ತೆ, ಆರ್ ಹೇಗಿತ್ತು, ಆರ್ ಹಾಗೆ ಬರ್ಕೋತೀರ, ಮೈನಸ್ ಕೆ ಟಿ ಮೈನಸ್ ಕೆ ಟಿ. ಐ ಜಾಗಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಿರೋದು. ಐ ಜಾಗಕ್ಕೆ ಏನ್ ಬಂದಿದೆ ನಮ್ಗೆ ಆನ್ಸರ್, ಇಲ್ಲಿ ಐ ಜಾಗಕ್ಕೆ ಏನ್ ಬಂತು ಆನ್ಸರ್, ಆರ್ ನಾಟ್ ಬಂದಿದೆ. ಸೊ ಹಾಗಾಗಿ ಐ ಜಾಗದಲ್ಲಿ ಆರ್ ನಾಟ್ ಬರೆದ್ರಿ. ಸೊ ಇಲ್ಲಿಗೆ ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು. ಇದಾದ್ಮೇಲೆ ನಮ್ಗೆ ಇಂಟರ್ಚೇಂಜ್ ಮಾಡ್ಕೋಬೇಕು. ನಮಗ್ ಬೇಕಾಗಿರೋದೇನು, ಏನ್ ಕೇಳಿರೋದು ನಮ್ಗೆ, ಸೊ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಕೇಳ್ತಾ ಇರೋದು. ಅಂದ್ರೆ ಕೆ ಫೈಂಡ್ ಔಟ್ ಮಾಡ್ಬೇಕು, ರೇಟ್ ಈಕ್ವೇಶನ್ ಫಾರ್ ಅ 0 ಆರ್ಡರ್ ರಿಯಾಕ್ಷನ್. ನಮ್ಗೆ ಕೆ ವ್ಯಾಲ್ಯೂ ಬೇಕಾಗಿದ್ದು. ಸೊ ಹಾಗಾಗಿ ಕೆ ಮೈನಸ್ ಕೆ ಟಿ ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತೀವಿ. ಸೊ ಆರ್ ನಾಟ್, ಸೊ ಆರ್ ನಾಟ್ ಇಲ್ಲೇ ಇರುತ್ತೆ, ಈ ಆರ್ ನ ರೈಟ್ ಹ್ಯಾಂಡ್ ಸೈಡ್ ತಗೋತೀವಿ. ಓಕೆನಾ? ಸೊ ಅದಾದ್ಮೇಲೆ ಕೆ ಇಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ ಅಂತ ಬರಿತೀವಿ. ದಿಸ್ ಇಸ್ ದಿ ಫೈನಲ್ ಈಕ್ವೇಶನ್. ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಇದೆ ಅಲ್ವಾ? ಒಂದೊಂದು ಸ್ಟೆಪ್ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಯಾವುದೇ ತರ ಕಾಂಪ್ಲಿಕೇಶನ್ ಇಲ್ಲ, ಎಕ್ಸ್ಟ್ರಾ ಏನು ಸೆಂಟೆನ್ಸ್ ಯೂಸ್ ಮಾಡಿಲ್ಲ. ಇಷ್ಟನ್ನ ನೀಟಾಗಿ ಬರೆದ್ರೆ 3 ಔಟ್ ಆಫ್ 3 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದು 0 ಆರ್ಡರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಗ್ಯಾರಂಟಿ ಕ್ವಶನ್ ಬಂದು ನಿಮಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಕ್ವಶನ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಮತ್ತೆ 0 ಆರ್ಡರ್ ರಿಯಾಕ್ಷನ್. ಸೊ 3 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್. ಸೊ ಫಸ್ಟ್ ಆರ್ಡರ್ ಬಿಟ್ರೆ 0 ಆರ್ಡರ್, ಇದೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಓಕೆನಾ? ಸೊ ಆಗ್ಲೇ ಹೇಳ್ದ ಹಾಗೆ 0 ಆರ್ಡರ್ ಅಲ್ಲಿ ಹೇಗೆ ಹೇಳಿದ್ದೀನಿ ನಾನು, ಸ್ಟಾರ್ಟಿಂಗ್ ಸ್ಟೆಪ್ ಕನ್ಸಿಡರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್, ರಿಯಾಕ್ಟೆಂಟ್ ದಟ್ ಗಿವ್ಸ್ ಪ್ರಾಡಕ್ಟ್. ಸೇಮ್ ಅಲ್ಲಿ ಏನಿರುತ್ತೆ ಅದೇ ತರ. ಸೊ ಆರ್ ಕೆಳಗಡೆ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ 1, ರಿಯಾಕ್ಟೆಂಟ್ 1. ಓಕೆನಾ? ಸೊ ಬ್ರಾಕೆಟ್ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಆರ್ ರಿಯಾಕ್ಟೆಂಟ್ ಪವರ್ 1 ಅಂತ ಯೂಸ್ ಮಾಡ್ತೀವಿ. 0 ಆರ್ಡರ್ ಆದ್ರೆ 0 ಅಂತ ಬರ್ತಿರ್ತೀವಿ. ಸೊ ಇದು ಫಸ್ಟ್ ಸ್ಟೆಪ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಏನ್ ಹೇಳಿದ್ದೆ, ಈ ರೇಟ್ ನ ಯಾವ ಫಾರ್ಮೆಟ್ ಅಲ್ಲಿ ಬರ್ಕೋತೀವಿ, ಸೊ ಅದನ್ನ ಮೈನಸ್ ಡಿ ಆರ್ ಬೈ ಡಿ ಟಿ. ಓಕೆನಾ? ಮೈನಸ್ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಪ್ರೊಪೋರ್ಷನಲ್ ತೆಗ್ದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ ಆಫ್ 1.
ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೋಬೇಕು, ಇಂಟರ್ಚೇಂಜ್ ಮಾಡ್ಕೋಬೇಕು. ಸೊ ಮೈನಸ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಳ್ತೀವಿ. ಅಂಡ್ ಆರ್, ಸೊ ನೋಡಿ ಇಲ್ಲಿ ಆರ್ ಮತ್ತೆ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇದೆ, ಎರಡು ಒಂದೇ ಕಡೆ ತಗೊಳ್ತಾ ಇದ್ದೀವಿ. ಸೊ ಓಕೆನಾ? ಸೊ ಡಿನಾಮಿನೇಟರ್ ಗೆ ಆರ್ ತಗೊಂಡ್ವಿ, ಅದಾದ್ಮೇಲೆ ಡಿನಾಮಿನೇಟರ್ ಅಲ್ಲಿ ಇರೋ ಡಿ ಟಿ ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದೀವಿ. ಸೊ ಫೋರ್ತ್ ಸ್ಟೆಪ್ ಬಂದು ನಿಮ್ಗೆ ಎಕ್ಸ್ಚೇಂಜ್ ಆಗಿರುತ್ತೆ, ಇಂಟರ್ಚೇಂಜ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಇಂಟರ್ಚೇಂಜ್ ಮಾಡ್ಕೊಂಡಿರೋದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಾ. ಸೊ ಇಂಟಿಗ್ರೇಷನ್ ಆಫ್ ಒನ್ ಬೈ ಎಕ್ಸ್ ಡಿ ಎಕ್ಸ್ ನ ಲ್ಯಾನ್ ಎಕ್ಸ್ ಅಂತ ಕರಿತೀವಿ. ಸೊ ಇಂಟಿಗ್ರೇಷನ್ ಇಲ್ಲಿಗೆ ಅಪ್ಲೈ ಮಾಡ್ತೀರಾ, ಆ ಫಾರ್ಮುಲಾ ಇಂಟಿಗ್ರೇಷನ್. ಸೊ ಫೈನಲಿ ನಿಮ್ಗೆ ಆನ್ಸರ್ ಲ್ಯಾನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ ಬರುತ್ತೆ. ಇಂಟಿಗ್ರೇಷನ್ ಸಾಲ್ವ್ ಆದ್ಮೇಲೆ ಐ ಇಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ಕೋತೀರಾ. ಅದಾದ್ಮೇಲೆ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಬರೀರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಅಂತ ಹೇಳಿದೆ ಅಲ್ಲಿ, ಇಂಪಾರ್ಟೆಂಟ್. ಇಫ್ ಟಿ ಇಸ್ ಈಕ್ವಲ್ ಟು 0 ಆರ್ ಬಿಕಮ್ಸ್ ಆರ್ ನಾಟ್. ಸೊ ಇದು ಯಾವ್ದಕ್ಕೆ ಅಪ್ಲೈ ಮಾಡಬೇಕು, ಈಕ್ವೇಶನ್ 2ಗೆ. ಈಕ್ವೇಶನ್ 2 ಅನ್ನೋದು ಇಂಪಾರ್ಟೆಂಟ್. ನೀವು ಏನೇ ಇವಾಗ ಚೇಂಜಸ್ ಮಾಡಿದ್ರು ಅದು ಈಕ್ವೇಶನ್ 2ಗೆ ಅಪ್ಲೈ ಮಾಡಬೇಕು. ಸೊ ಈಕ್ವೇಶನ್ 2ಗೆ ಅಪ್ಲೈ ಮಾಡ್ತೀರಾ, ಆಗ ಟಿ ಇಸ್ ಈಕ್ವಲ್ ಟು 0 ಆಗುತ್ತೆ, ಆರ್ ಏನಾಗುತ್ತೆ, ಆರ್ ನಾಟ್ ಆಯ್ತು. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಲ್ಯಾನ್ ಆರ್ ನಾಟ್ ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ ನಮ್ಗೆ ಸಿಕ್ಕಿದೆ. ಓಕೆನಾ? ಲ್ಯಾನ್ ಆರ್ ನಾಟ್ ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ. ಪುನಃ ಇದನ್ನ ಈಕ್ವೇಶನ್ 2ಗೆ ಅಪ್ಲೈ ಮಾಡ್ತೀರಾ. ಈಕ್ವೇಶನ್ 2ಗೆ ಅಪ್ಲೈ ಮಾಡಿದಾಗ ನೋಡಿ ಇಲ್ಲಿ ಲ್ಯಾನ್ ಆರ್ ಇದೆ. ಸೊ ಲ್ಯಾನ್ ಆರ್ ಮೈನಸ್ ಕೆ ಟಿ ಐ ಜಾಗದಲ್ಲಿ, ಅಂದ್ರೆ ಐಗಲ್ವ ಸಬ್ಸ್ಟಿಟ್ಯೂಟ್ ಮಾಡಿರೋದು, ಐ ಜಾಗದಲ್ಲಿ ಏನ್ ಬಂತು, ಲ್ಯಾನ್ ಆರ್ ನಾಟ್. ಸೊ ಇಲ್ಲಿಗೆ ನಿಮ್ಗೆ ಸ್ಟೆಪ್ ಕಂಪ್ಲೀಟ್ ಆಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಂಟರ್ಚೇಂಜ್ ಮಾಡ್ಬೇಕು. ನಮಗೆ ಬೇಕಾಗಿರೋದೇನು, ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಬೇಕಾಗಿರೋದು. ಸೊ ಕೆ ವ್ಯಾಲ್ಯೂ ನಮ್ಗೆ ಬೇಕಾಗಿರೋದು. ಸೊ ಹಾಗಾಗಿ ಕೆ ಟಿ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದೀವಿ, ಮೈನಸ್ ಇದ್ದಿದ್ದು ಪ್ಲಸ್ ಕೆ ಟಿ ಆಯ್ತು. ಸೊ ಲ್ಯಾನ್ ಆರ್ ನ ರೈಟ್ ಹ್ಯಾಂಡ್ ಸೈಡ್ ತಗೋತಿದೀವಿ, ಪ್ಲಸ್ ಇದ್ದಿದ್ದು ಮೈನಸ್ ಲ್ಯಾನ್ ಆರ್ ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಲ್ಯಾನ್ ಆರ್ ನಾಟ್ ಬೈ ಲ್ಯಾನ್. ಸೊ ಇದು ಯಾವ ಫಾರ್ಮುಲಾ ಅಂತಂದ್ರೆ ಲ್ಯಾನ್ ಎಂ ಮೈನಸ್ ಲ್ಯಾನ್ ಎನ್ ಅಂತಂದ್ರೆ ಯಾವ ತರ ಬರ್ಕೋತೀವಿ, ಲ್ಯಾನ್ ಎಂ ಬೈ ಎನ್, ಲ್ಯಾನ್ ಎಂ ಡಿವೈಡೆಡ್ ಬೈ ಎನ್. ಸೊ ಆಕ್ಚುಲಿ ಇದನ್ನ ಲಾಗ್ ಅಂತ ಯೂಸ್ ಮಾಡ್ಕೊಂಡು ನೀವು ಕಲ್ತಿರ್ತೀರ ಇಂಡಿಸಿಸ್ ಅಲ್ಲಿ, ಲಾಗ್ ಎಂ ಡಿವೈಡೆಡ್ ಬೈ ಎನ್ ಅಂತ ಅಂದ್ಬಿಟ್ಟು. ಓಕೆನಾ? ರೈಟ್. ಸೊ ಅದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಆಗಿದೆ, ಲ್ಯಾನ್ ಆರ್ ನಾಟ್ ಬೈ ಆರ್ ಅಂತ ಬರ್ಕೊಂಡಿದೀವಿ. ಸೊ ಇದಾದ್ಮೇಲೆ ಇದು ಲ್ಯಾನ್ ನಲ್ಲಿ ಇದೆ. ಸೊ ಇದನ್ನ ಲಾಗ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ 2.303 ನ ಮಲ್ಟಿಪ್ಲೈ ಮಾಡ್ಬೇಕು ಯಾವಾಗ್ಲೂ. ಸೊ ಹಾಗಾಗಿ ಇದು ಲ್ಯಾನ್ ಇದೆ, ಇದನ್ನ ಲಾಗ್ ಕನ್ವರ್ಟ್ ಮಾಡ್ಕೊಳಕ್ ನಾವ್ ಏನ್ ಮಾಡಿದ್ವಿ, 2.303 ನ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಆರ್ ನಾಟ್ ಡಿವೈಡ್ ಬೈ ಆರ್ ಬಂತು. ಸೊ ಫೈನಲಿ ಕೆ ಇಸ್ ಈಕ್ವಲ್ ಟು 2.303. ಈ ಟಿ ನ ನಾವು ಡಿನಾಮಿನೇಟರ್ ತಗೋತಿದೀವಿ, ಲಾಗ್ ಟು ದ ಬೇಸ್ 10. ಇದು ಲಾಗ್ ಟು ದ ಬೇಸ್ 10 ಅಂತ ಕರಿತೀವಿ. ಕೆಳಗಡೆ ಬರಿಬೇಕು 10 ನ, ಲಾಗ್ ಟು ದ ಬೇಸ್ 10 ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿಗೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟ್ ಆಯ್ತು. ನೀಟಾಗಿ ಅಲ್ಲಿ ಏನ್ ಕೊಟ್ಟಿದ್ದೀನಿ ಸ್ಟೆಪ್ ನ ಫಾಲೋ ಮಾಡಿದ್ರೆ ಸೊ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಹೋಗೋಣ 2 ಮಾರ್ಕ್ಸ್ ಕ್ವಶನ್. ಸೊ 3 ಮಾರ್ಕ್ಸ್ ಅಲ್ಲಿ ಅದೆರಡರಲ್ಲಿ ಒಂದು ಗ್ಯಾರಂಟಿ, ಇನ್ನು 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಅದ್ರಲ್ಲಿ ನಿಮಗೆ ಈ ಕ್ವಶನ್ ಆಗಿರಬಹುದು, ಶೋ ದಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಹಾಫ್ ಲೈಫ್ ರಿಯಾಕ್ಷನ್ ಬರೀತೀರಾ. ಸೊ ಫಸ್ಟ್ ಆರ್ಡರ್ ಅಂತ ಕ್ವಶನ್ ಬರ್ತಿದ್ದಂಗೆ ಫಸ್ಟ್ ಆರ್ಡರ್ ಫಾರ್ಮುಲಾ ಇಲ್ಲಿ ಬರೀತೀರಾ. ವಿ ನೋ ದಟ್ ಫಸ್ಟ್ ಆರ್ಡರ್ ಫಾರ್ಮುಲಾ ಬರೆದ ಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್, ಟಿ ಈಸ್ ಈಕ್ವಲ್ ಟು ಟಿ ಹಾಫ್, ಆರ್ ಈಸ್ ಈಕ್ವಲ್ ಟು ಆರ್ ನಾಟ್ ಬೈ 2. ಇಲ್ಲಿ ಹಾಫ್ ಲೈಫ್ ಅಲ್ವೇ ಹೇಳಿರೋದು, ಅಂದ್ರೆ ಅದ್ರದ್ದು ಅರ್ಧ ಹಾಫ್ ಲೈಫ್ ಪೀರಿಯಡ್ ಆಫ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಿರೋದು. ಸೊ ಹಾಗಾಗಿ ಟಿ ಏನಾಗುತ್ತೆ, ಟಿ ಹಾಫ್ ಆಗುತ್ತೆ. ಆರ್ ಅಂತ ಅಂದ್ರೆ ಫೈನಲ್ ಕಾನ್ಸಂಟ್ರೇಷನ್, ಆರ್ ನಾಟ್ ಬೈ 2 ಅಂತ ಬರ್ಕೋಬೇಕು. ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಡಿವೈಡೆಡ್ ಬೈ 2. ಓಕೆನಾ? ಇದನ್ನ ಏನ್ ಮಾಡ್ಬೇಕು, ಈಕ್ವೇಶನ್ 1ಗೆ ಅಪ್ಲೈ ಮಾಡ್ಬೇಕು. ಈಕ್ವೇಶನ್ 1ಗೆ ಅಪ್ಲೈ ಮಾಡ್ತೀರಾ. ಸೊ ಅಪ್ಲೈ ಮಾಡಿದಾಗ ನೋಡಿ ಜಾಗದಲ್ಲಿ ಟಿ ಹಾಫ್ ಬಂತು. ಅದಾದ್ಮೇಲೆ ಆರ್ ನಾಟ್ ಅನ್ನೋ ಜಾಗದಲ್ಲಿ ಏನಾಯ್ತು ನಿಮ್ಗೆ, ಆರ್ ಅನ್ನೋ ಜಾಗದಲ್ಲಿ ಆರ್ ನಾಟ್ ಬೈ ಆರ್ ಅಲ್ವಾ, ಆರ್ ಅನ್ನೋ ಜಾಗದಲ್ಲಿ ಆರ್ ನಾಟ್ ಬೈ 2 ಅಂತ ಬರ್ಕೋತೀರಾ. ಇಲ್ಲಿ ನೋಡಿ ಆರ್ ನಾಟ್ ಬೈ 2. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಆರ್ ನಾಟ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ನಿಮ್ಗೆ ಏನಾಗುತ್ತೆ, ನ್ಯೂಮರೇಟರ್ ಬರುತ್ತೆ. ಸೊ ಲಾಗ್ 2 ವ್ಯಾಲ್ಯೂ ಏನು ಬೈ ಹ್ಯಾಟ್ ಮಾಡ್ಕೊಂಡು ಹೋಗಿರ್ಬೇಕು, 0.3010. ಸೊ ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಈಕ್ವೇಶನ್ ಬರುತ್ತೆ 0.6931 ಡಿವೈಡೆಡ್ ಬೈ ಕೆ. ಓಕೆನಾ? ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್,
ಝೀರೋ ಆರ್ಡರ್, ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ನೋಡಿ ಕ್ವಶನ್ ಎರಡ್ ತರ ಇದೆ ಇಲ್ಲಿ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬಹುದು. ಇಲ್ಲದಿದ್ರೆ ಶೋ ದಟ್ ಅಂತ ಕೇಳ್ತಾರೆ. ಶೋ ದಟ್ ಫಾರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ನೋಡಿ ಇಲ್ಲಿ ಈಕ್ವೇಶನ್ ನೋಡಿದ್ರೆ ಗೊತ್ತಾಗುತ್ತೆ ಟಿ ಹಾಫ್ ಇಲ್ಲಿ ಯಾವ್ದಕ್ಕೆ ಪ್ರೊಪೋರ್ಷನಲ್ ಆಗಿದೆ, ಆರ್ ನಾಟ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್. ಅದನ್ನೇ ಇಲ್ಲಿ ಕೊಟ್ಟಿರೋದಷ್ಟೇ. ನೆಕ್ಸ್ಟ್ ಕ್ವಶನ್ ಶೋ ದಟ್ ಅಂತ ಕೊಟ್ರು ನಿಮ್ಗೆ ಬರೆಯಕ್ ಗೊತ್ತಿರ್ಬೇಕು, ಡೈರೆಕ್ಟ್ ಕ್ವಶನ್ ಕೊಟ್ರು ನಿಮ್ಗೆ ಅರ್ಥ ಮಾಡ್ಕೊಳಕ್ ಗೊತ್ತಿರ್ಬೇಕು. ಓಕೆನಾ. ಝೀರೋ ಆರ್ಡರ್ ಅಂತ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು, ವಿ ನೋ ದಟ್ ಝೀರೋ ಆರ್ಡರ್ ಫಾರ್ಮುಲಾ ಬರೀತೀರ, ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ಇಲ್ಲೂ ಅಷ್ಟೇ ಟಿ ಇಸ್ ಈಕ್ವಲ್ ಟು ಟಿ ಆಫ್ ಅಂತ ಅಪ್ಲೈ ಮಾಡಿ ಆರ್ಗೆ ಆರ್ ನಾಟ್ ಬೈ ಟೂ ಬರ್ಕೊಳ್ಳೋದು. ಓಕೆನಾ. ಈ ಟಿ ಜಾಗದಲ್ಲಿ ನೀವೇನಾಗ್ ಮಾಡ್ತೀರಾ, ಟಿ ಹಾಫ್ ಅಪ್ಲೈ ಮಾಡ್ತೀರಾ, ಈ ಆರ್ ಜಾಗದಲ್ಲಿ ಆರ್ ನಾಟ್ ಬೈ ಟೂ ಅಂತ ಬರುತ್ತೆ. ಓಕೆನಾ. ಎಲ್ ಸಿ ಎಂ ತೆಗೆದ್ರೆ ನಿಮ್ಗೆ ಏನ್ ಬರುತ್ತೆ, ಆರ್ ನಾಟ್ ಬರುತ್ತೆ, ಆರ್ ನಾಟ್ ಬೈ ಟೂ. ಓಕೆನಾ. ಆರ್ ನಾಟ್ ಬೈ ಟೂ ಬರುತ್ತೆ, ಹೋಲ್ ಡಿವೈಡ್ ಬೈ ಟಿ ಹಾಫ್ ಇರುತ್ತೆ. ಕೊನೆಗೆ ಈ ಟೂ ನಾವೇನ್ ಮಾಡ್ತಾ ಇದೀವಿ, ಡಿನಾಮಿನೇಟರ್ ತಗೊಂಡಾಗ ಟೂ ಟಿ ಹಾಫ್ ಆಗುತ್ತೆ ಅಂಡ್ ಆರ್ ನಾಟ್ ಇಂಟರ್ಚೇಂಜ್ ಮಾಡ್ಕೋತಾ ಇದೀವಿ, ಯಾಕಂದ್ರೆ ನಾವು ಕಂಡುಹಿಡ್ತಿರೋದು ಟಿ ಹಾಫ್. ಸೊ ಟೂ ಕೆ ಟಿ ಹಾಫ್ ಇಸ್ ಈಕ್ವಲ್ ಟು ಆರ್ ನಾಟ್ ಡಿವೈಡ್ ಬೈ ಟೂ ಕೆ. ಓಕೆ, ಇಂಪಾರ್ಟೆಂಟ್. ಸೊ ಇದು 2 ಮಾರ್ಕ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಬಂದು ವಾಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಸೊ ಡೆಫಿನೇಷನ್ಗೆ ಒಂದು ಮಾರ್ಕ್ಸ್ ಆಗಿರುತ್ತೆ, ಎಕ್ಸಾಂಪಲ್ಗೆ ಒಂದು ಮಾರ್ಕ್ಸ್ ಆಗುತ್ತೆ. ನೀಟಾಗಿ ಎಕ್ಸಾಂಪಲ್ ನೋಡ್ಕೊಂಡು ಹೋಗಿರಿ ವಿತ್ ಕ್ಯಾಟ್ಲಿಸ್ಟ್ ಆರೋ ಮಾರ್ಕ್ ಮೇಲೆ ಏನ್ ಬರ್ದಿದೀವಿ ಅದು ಕೂಡ ಇಂಪಾರ್ಟೆಂಟ್. ಓಕೆನಾ. ಸೊ ನೆಕ್ಸ್ಟ್ ಅದು ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಅಗೇನ್ ಡೆಫಿನೇಷನ್ 1 ಮಾರ್ಕ್ಸ್, ಎಕ್ಸಾಂಪಲ್ 1 ಮಾರ್ಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ ನ ನೀಟಾಗಿ ನೋಡ್ಕೊಂಡು ಹೋಗಿರಿ. ಸೊ ಅದಾದ್ಮೇಲೆ ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಅಗೇನ್ ಡೆಫಿನೇಷನ್ 1 ಮಾರ್ಕ್ಸ್, ಎಕ್ಸಾಂಪಲ್ 1 ಮಾರ್ಕ್ಸ್ ಆಗಿರುತ್ತೆ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಗ್ಗೆ ಹೇಳ್ತಾ ಇರೋದು. ಅಂಡ್ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಗ್ರಾಫ್. ಗ್ರಾಫ್ ವೆರಿ ಇಂಪಾರ್ಟೆಂಟ್. ಸೊ ಗ್ರಾಫ್ ಅಲ್ಲಿ ನೋಡಿ ನಿಮಗೆ ಅವರು ಮೆನ್ಷನ್ ಮಾಡಿರ್ತಾರೆ ಝೀರೋ ಆರ್ಡರ್ ಅಂತ ಮೆನ್ಷನ್ ಮಾಡಿದ್ರೆ ಗ್ರಾಫ್ ಬರೆಯಕ್ ಗೊತ್ತಿರ್ಬೇಕು. ಇಲ್ಲದಿದ್ರೆ ಅವರು ಗ್ರಾಫ್ ಅಲ್ಲಿ ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ಅಂದ್ರೆ ಕಾನ್ಸಂಟ್ರೇಷನ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟಿ. ಸೊ ಇದು ಗ್ರಾಫ್ ಬರೀರಿ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟಿ ಝೀರೋ ಆರ್ಡರ್ ರಿಯಾಕ್ಷನ್ ಗ್ರಾಫ್ ಬರೀರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅದ್ರಲ್ಲಿ ಇಂಟರ್ಸೆಪ್ಟ್ ಯಾವ್ದು, ಸ್ಲೋಪ್ ಯಾವ್ದು, 1 ಮಾರ್ಕ್ಸ್ ಇಂಟರ್ಸೆಪ್ಟ್ ಕಂಡಿಡಿಯಕ್ಕೆ, ಇನ್ನೊಂದು ಮಾರ್ಕ್ಸ್ ಸ್ಲೋಪ್ ಕಂಡಿಡಿಯಕ್ಕಾಗಿರುತ್ತೆ. ಸೊ ನೋಡಿ ಇಂಟರ್ಸೆಪ್ಟ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಏನಿದೆ ಆ ವ್ಯಾಲ್ಯೂನ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ವೈ ಆಕ್ಸಿಸ್ ಅಲ್ಲಿ ನಿಮಗೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ಇದೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಇದೆ, ಸ್ಲೋಪ್ ಬಂದು ಮೈನಸ್ ಕೆ, ಇಂಟರ್ಸೆಪ್ಟ್ ಬಂದು ಆರ್ ನಾಟ್ ಅಂತ ಮೆನ್ಷನ್ ಮಾಡಬೇಕು. ಸೊ 2 ಮಾರ್ಕ್ಸ್ ಸಿಗುತ್ತೆ. ಹಾಗೇನೆ ನೆಕ್ಸ್ಟ್ ಹೋಗೋಣ. ನೇಮ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೇಟ್ ಆಫ್ ರಿಯಾಕ್ಷನ್. ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ರಿಯಾಕ್ಟೆಂಟ್, ಟೆಂಪರೇಚರ್ ಅಂಡ್ ಕ್ಯಾಟಲಿಸ್ಟ್. ಯಾವ್ದಾರು ಎರಡು ಬರೀರಿ, 2 ಮಾರ್ಕ್ಸ್ ಕ್ವಶನ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗೋಣ. ಗ್ರಾಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ಅಲ್ಲಿ 3 ತರ ಗ್ರಾಫ್ ಬರುತ್ತೆ. ಸೊ ನಿಮಗೆ ಯಾವ್ದ್ರ ವರ್ಸಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ಓಕೆನಾ. ಸೊ ಫಸ್ಟ್ ಸಿಂಪಲ್ ಆಗಿಂದ ಹೋಗೋಣ. ಜಸ್ಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟಿ, ಅಲ್ಲ ಲ್ಯಾನ್ ಅಂತ ತಗೋಣ, ಇದು ಲ್ಯಾನ್ ಇದು. ಸೊ ಲ್ಯಾನ್ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಆರ್ ವರ್ಸಸ್ ಟಿ ಅಂತ ಕೇಳಿದ್ರು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಮೆನ್ಷನ್ ಆಗಿದೆ. ಸೊ ಇದಕ್ಕೆ ಸ್ಲೋಪ್ ಅಂಡ್ ಇಂಟರ್ಸೆಪ್ಟ್ ಕಂಡುಹಿಡಿರಿ ಅಂತ ಕೇಳಿದ್ರೆ ನೀವು ಈ ಗ್ರಾಫ್ ನ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಸ್ಲೋಪ್ ಇದೆ, ಸ್ಲೋಪ್ ಇಸ್ ಈಕ್ವಲ್ ಟು ಮೈನಸ್ ಕೆ ಅಂಡ್ ಇಂಟರ್ಸೆಪ್ಟ್ ಬಂದು ಲ್ಯಾನ್ ಆರ್ ನಾಟ್ ಆಗಿರುತ್ತೆ, ಇಂಟರ್ಸೆಪ್ಟ್. ಸೊ 2 ಮಾರ್ಕ್ಸ್ ಇಂಟರ್ಸೆಪ್ಟ್ ಅಂಡ್ ಸ್ಲೋಪ್ ನ ಐಡೆಂಟಿಫಿಕೇಶನ್. ಸೊ ನೋಡಿ ಫಸ್ಟ್ ಆರ್ಡರ್ ಸೇಮ್ ಗ್ರಾಫ್, ಇದನ್ನ ಲಾಗ್ ಕನ್ವರ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಲಾಗ್ ಆರ್ ವರ್ಸಸ್ ಟಿ ಅಂತ ಕೇಳಿದಾಗ ಗ್ರಾಫ್ ನೋಡಿ ಏನ್ ಚೇಂಜಸ್ ಆಗಿದೆ. ಸೊ ಇಂಟರ್ಸೆಪ್ಟ್ ಬಂದು ನಿಮಗೆ ಇಂಟರ್ಸೆಪ್ಟ್ ಲಾಗ್ ಆರ್ ನಾಟ್ ಆಯ್ತು. ಸೊ ವೈ ಆಕ್ಸಿಸ್ ಅಲ್ಲಿ ಲಾಗ್ ಆರ್ ಇರುತ್ತೆ, ಇಂಟರ್ಸೆಪ್ಟ್ ಲಾಗ್ ಆರ್ ನಾಟ್, ಇಲ್ಲೇನಾಗಿದೆ ಲ್ಯಾನ್ ಆರ್ ನಾಟ್ ಇತ್ತು. ಓಕೆನಾ. ಇದು ಇಂಟರ್ಸೆಪ್ಟ್. ಸೊ ನೆಕ್ಸ್ಟ್ ಸ್ಲೋಪ್ ಬಂದು ಮೈನಸ್ ಕೆ ಡಿವೈಡ್ ಬೈ 2.303 ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಫಸ್ಟ್ ಆರ್ಡರ್ ಗ್ರಾಫ್ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ವರ್ಸಸ್ ಟಿ. ಓಕೆನಾ. ಸೊ ನೋಡಿ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಹಾಕೊಂಡಿದ್ದೀನಿ, ಸ್ಲೋಪ್ ಮಾತ್ರ ಇದೆ. ಇಂಟರ್ಸೆಪ್ಟ್ ಏನಾಯ್ತು, ಇಂಟರ್ಸೆಪ್ಟ್ ಝೀರೋ, ಇಂಟರ್ಸೆಪ್ಟ್ ಬಂದು ಝೀರೋ ಆಯ್ತು. ಇನ್ನು ಸ್ಲೋಪ್ ಬಂದು ಕೆ ಡಿವೈಡೆಡ್ ಬೈ 2.303 ಪಾಸಿಟಿವ್ ಸ್ಲೋಪ್ ಇದೆ. ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ 12th ಕ್ವಶನ್, ಅರೇನಿಯಸ್ ಥಿಯರಿ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಓಕೆನಾ. ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಅರೇನಿಯಸ್ ಥಿಯರಿ ಆಫ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಯೂಸಿಂಗ್ ಗ್ರಾಫ್ ಅಂತ ಕೇಳ್ತಾರೆ ಕ್ವಶನ್. ಸೊ ಅವಾಗ ಗ್ರಾಫ್ ಅಂತ ಕೇಳಿದ ತಕ್ಷಣ ನಿಮ್ಗೆ ಗ್ರಾಫ್ ಬರ್ದು ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಿರ್ಬೇಕು.
ಜಸ್ಟ್ ಸಿಂಪಲ್ ಎಕ್ಸ್ಪ್ಲನೇಷನ್ ಯೂಸಿಂಗ್ ಹೈಡ್ರೋಜನ್ ಅಯೋಡೈಡ್ ಅಂತ ಕೆಲವೊಮ್ಮೆ ಕೇಳಿರ್ತಾರೆ. ಓಕೆನಾ? ಸೊ ನೋಡಿ ಇಲ್ಲಿ ಗ್ರಾಫ್ ಅಲ್ಲಿ ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್. ಓಕೆ, ಸೊ ರಿಯಾಕ್ಟೆಂಟ್ ಲೈನ್ ಮತ್ತೆ ಪ್ರಾಡಕ್ಟ್ ಲೈನ್, ಈ ರಿಯಾಕ್ಟೆಂಟ್ ಪ್ರಾಡಕ್ಟ್ ಲೈನ್ ಡೆಲ್ಟಾ ಹೆಚ್ ಅಂತ ಇಂಡಿಕೇಟ್ ಮಾಡ್ತೀರಾ. ಸೊ ರಿಯಾಕ್ಟೆಂಟ್ ಇಲ್ಲಿ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ತನಕ ರೀಚ್ ಆಗ್ತಿದೆಯಲ್ಲ, ಇದು ಆಕ್ಟಿವೇಶನ್ ಎನರ್ಜಿ ಇಎ. ಓಕೆನಾ? ಇದು ಡೆಲ್ಟಾ ಹೆಚ್, ಸೊ ಇದು ಇಎ. ಓಕೆ, ಇಲ್ಲಿ ರಿಯಾಕ್ಟೆಂಟ್ ಯಾವುದು? ಹೈಡ್ರೋಜನ್ ಅಯೋಡೈಡ್. ಹೈಡ್ರೋಜನ್ ಮತ್ತೆ ಅಯೋಡೈಡ್ ಬಂದು ರಿಯಾಕ್ಟೆಂಟ್. ಸೊ ಫೈನಲ್ ಆಗಿ ನಮಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗೋದೇನು? ಹೈಡ್ರೋಜನ್ ಅಯೋಡೈಡ್. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೀವು ಹೈಡ್ರೋಜನ್ ಮಾಲಿಕ್ಯೂಲ್ ಮತ್ತೆ ಅಯೋಡಿನ್ ಮಾಲಿಕ್ಯೂಲ್ ತಗೊಂಡಿರ್ತೀವಿ. ಸೊ ಇದು ರಿಯಾಕ್ಷನ್ ಆಗಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಇಂಟರ್ಮೀಡಿಯೇಟ್ ಅಂತಂದ್ರೆ ಏನು? ಬಾಂಡ್ ಫಾರ್ಮೇಶನ್ ಅಂಡ್ ಬಾಂಡ್ ಬ್ರೇಕಿಂಗ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಹೌದಾ? ರಿಯಾಕ್ಟೆಂಟ್ ಇಲ್ಲಿ ಇದೆ, ಸೊ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ರೀಚ್ ಆಗಿ ಅದಾದ್ಮೇಲೆ ನಿಮ್ಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ಬೇಕು ಅಂತಂದ್ರೆ ಇಂಟರ್ಮೀಡಿಯೇಟ್ ರೀಚ್ ಆಗಿ ಅದಾದ್ಮೇಲೆ ನಿಮ್ಗೆ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ, 2 ಹೈಡ್ರೋಜನ್ ಅಯೋಡೈಡ್. ಹೌದಾ? ಸೊ ಇದೆರಡರ ಮಧ್ಯೆ ಏನ್ ಬಾಂಡ್ ಇರುತ್ತೋ ಇದು ಬಾಂಡ್ ಬ್ರೇಕ್ ಆಗುತ್ತೆ, ಇಲ್ಲಿ ನ್ಯೂ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಬಾಂಡ್ ಬ್ರೇಕಿಂಗ್ ಅಂಡ್ ಬಾಂಡ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಇದನ್ನ ಇಂಟರ್ಮೀಡಿಯೇಟ್ ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಇಂಟರ್ಮೀಡಿಯೇಟ್. ಸೊ ಫೈನಲಿ ನಿಮ್ಗೆ 2 ಹೈಡ್ರೋಜನ್ ಅಯೋಡೈಡ್ ಫಾರ್ಮೇಶನ್ ಆಯ್ತು. ಈ ಗ್ರಾಫ್ ನ ಬರೀರಿ. ಸೊ ಅದಾದ್ಮೇಲೆ ಈ ರಿಯಾಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್, ಇದು ಇಂಟರ್ಮೀಡಿಯೇಟ್. ಓಕೆನಾ? ಇಲ್ಲಾದ್ರೂ ಮೆನ್ಷನ್ ಮಾಡ್ಬೋದು ಗ್ರಾಫ್ ಅಲ್ಲಿ. ಇಲ್ಲಿ ಗ್ರಾಫ್ ಅಲ್ಲಿ ನಾನು ಏನೇನ್ ಮೆನ್ಷನ್ ಮಾಡಿದೀನಿ, ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ ಅನ್ನೋದು ಮೆನ್ಷನ್ ಮಾಡಿ. ಓಕೆ, ರೈಟ್. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಹೋಗೋಣ. ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಆನ್ ರೇಟ್ ಆಫ್ ರಿಯಾಕ್ಷನ್. ಹೇಗೆ ಕ್ಯಾಟಲಿಸ್ಟ್ ರೇಟ್ ಆಫ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇಲ್ಲಿ ನೋಡಿ, ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಓಕೆನಾ? ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ 2 ತರ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ. ಹೌದಾ? ಒಂದು ಬೇಗ ಕನ್ವರ್ಷನ್ ಆಗಿದ್ದೆ, ಇನ್ನೊಂದು ಲೇಟ್. ಓಕೆ, ಸೊ ಫಸ್ಟ್ ಒನ್ ಏನ್ ನಿಮ್ಗೆ ಡಾಟೆಡ್ ಲೈನ್ ಕಾಣಿಸ್ತಿದೆ, ರಿಯಾಕ್ಷನ್ ಬೇಗ ಕಂಪ್ಲೀಟ್ ಆಗಿದೆ, ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲೇನಾಗುತ್ತೆ, ನಿಮಗೆ ಕ್ಯಾಟಲಿಸ್ಟ್ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು ಇಎ ವಿತ್ ಕ್ಯಾಟಲಿಸ್ಟ್, ಆಕ್ಟಿವೇಶನ್ ಎನರ್ಜಿ ವಿತ್ ಕ್ಯಾಟಲಿಸ್ಟ್ ಅಂತ ಬರಿತೀವಿ. ಸೊ ಇಲ್ಲಿ ಇಲ್ಲಿ ಏನಿದೆಯಲ್ಲ, ಇಲ್ಲಿಗೊಂದು ಲೈನ್ ಹಾಕಿ ನೀವು ಇಂಡಿಕೇಟ್ ಮಾಡಬೇಕು ಇಎ ವಿತೌಟ್ ಕ್ಯಾಟಲಿಸ್ಟ್ ಅಂತ. ಸೊ ವಿತ್ ಕ್ಯಾಟಲಿಸ್ಟ್ ಅಂಡ್ ವಿತೌಟ್ ಕ್ಯಾಟಲಿಸ್ಟ್ ಇಷ್ಟೇ ಇರೋದು ಗ್ರಾಫ್. ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನೀಟಾಗಿ ಮೆನ್ಷನ್ ಆಗಿರ್ಬೇಕು. ಮತ್ತೆ ಆ ಗ್ರಾಫ್ ಅಲ್ಲಿ ಏನು ವಿತ್ ಕ್ಯಾಟಲಿಸ್ಟ್ ಮತ್ತೆ ವಿತೌಟ್ ಕ್ಯಾಟಲಿಸ್ಟ್ ನೀಟಾಗಿ ಮೆನ್ಷನ್ ಆಗಿರ್ಲಿ. ಅಂಡ್ ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಟ್ರೆ ನಿಮಗೆ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ಅವ್ರು ಬರೀ ಗ್ರಾಫ್ ಮೆನ್ಷನ್ ಮಾಡಿದ್ರೆ ಬರೀ ಗ್ರಾಫ್ಗೆನೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಇಷ್ಟು ನಿಮ್ಗೆ ಮೇಜರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ, ಅಗೇನ್ ಫಾರ್ 2 ಮಾರ್ಕ್ಸ್. 2 ಪಾಯಿಂಟ್ ಸಾಕು, ಅದಕ್ಕೋಸ್ಕರ 2 ಪಾಯಿಂಟ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಅಂದ್ರೆ ಏನು ಅಂತ. ಸೊ ಇಂಪಾರ್ಟೆಂಟ್ ಕ್ವಶನ್. ಸೊ ಟೋಟಲ್ ಆಗಿ ನಿಮ್ಗೆ ಎಷ್ಟು 14 ಕ್ವಶನ್ಸ್ ಇದೆ. ನೀವು 1 ಅವರ್ ಅಲ್ಲಿ ಕೂತ್ಕೊಂಡ್ರೆ ಈ ಕಂಪ್ಲೀಟ್ ಚಾಪ್ಟರ್ ನ ನೀವು ಮುಗಿಸಬಹುದು. ಸೊ ಆತರ ಸಿಂಪಲ್ ಆಗಿ ತುಂಬಾ ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ಸ್ ನ ಕೊಟ್ಟಿದ್ದೀನಿ. ಸೊ ನೀಟಾಗಿ ಓದ್ಕೊಳ್ಳಿ. ಓಕೆನಾ? ಸೊ ಇನ್ನು ನ್ಯೂಮರಿಕಲ್ಸ್ ಪಾರ್ಟ್ ಯಾರಿಗೆ ಬೇಕು ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ರೈಟ್? ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.